ಎಂತ ಒಂದು ಜೋಕ್ಸ್ ಹೇಳ್ತೀನಿ ಕೇಳಿ. ಈಗ ತುಂಬ ಚೆನ್ನಾಗೈತೆ. ಒಂದ್ಸರಿ ನಾರ್ದ ಏನು ಮಾಡ್ಬಿಡ್ತಾನೆ, ಬುಲ್ಲೋಕಕ್ಕೆ ಬರ್ತಾನೆ. ಬಂದಾಗ ಅಲ್ಲೊಂದು ಜಾಗದಲ್ಲಿ ಎಲ್ಲ ಗುಂಪು ಕಟ್ಕೊಂಡು ಸಣ್ಣ ಸಣ್ಣ ಹುಡುಗರು ಗೋಲಿ ಆಟ ಆಡ್ತಾ ಇರ್ತಾರೆ. ಗೋಲಿ ಆಟ ಆಡ್ತಾ ಇದ್ದಾಗ ಇವ್ನು ನೋಡ್ಕೊಂಡು ನಿಂತ್ಕೋತಾನೆ. ಯಾರು? ನಾರದ. ಅದ್ರೊಳಗಡೆ ಒಬ್ಬ ಯಾರೋ ಮೋಸ ಮಾಡ್ಬಿಡ್ತಾನೆ. ಇನ್ನೊಬ್ಬ ಹೇಳ್ಬಿಡ್ತಾನೆ, ಏಯ್ ನೀನು ನಮ್ಮನ್ನು ಯಾಕೆ ಹಿಂಗೆ ಮೋಸ ಮಾಡ್ತೀಯಾ ಅಂತ ಬೈದ್ಬಿಡ್ತಾನೆ. ಆಗ ನಾರದ ಪಾಪಂ ಶಾಂತಂ ಪಾಪಂ ಶಾಂತಂ ಪಾಪಂ ಅಂತ ದೇವ್ಲೋಕ ಕೊಟ್ಟೋಗ್ತಾನೆ. ಅಲ್ಲಿ ನಾರಾಯಣ 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 ಅಂತ ಹೋಯ್ತಾನೆ. ಓ ಬಾ ನಾರದ, ಎಲ್ಗೋಗಿದ್ದಪ್ಪ? ಲೋಕ ಸಂಚಾರಕ್ಕೆ ಹೋಗಿದ್ದ, ಅಲ್ಲೇನು ವಿಶೇಷ ಅಂತ ಕೇಳ್ತಾನೆ. ಅಯ್ಯೋ ಸ್ವಾಮಿ, ಯಾವ ಭೂಲೋಕ ಕೆರೆಡ್ದು ಬಿಟ್ಟೈತೆ ಸ್ವಾಮಿ. ಏನಯ್ಯ ಹಂಗಂತಿ ಅಂದ್ರೆ, ಅಯ್ಯೋ ನೋಡೋಕ್ಕಾಗಲ್ಲ ಸ್ವಾಮಿ, ಎಂತೆಂಥ ಸಣ್ಣ ಸಣ್ಣ ಮಕ್ಕಳೆಲ್ಲ ಎಂತೆಂಥ ಮಾತಾಡ್ತಾರೆ ಗೊತ್ತಾ. ಏನೇ ನಾನು ಒಂದ್ಸರು ನೋಡ್ತೀನಲ್ಲಿ ಅಂದ್ಬಿಟ್ಟು ನಾರಾಯಣನು ಬರ್ತಾನೆ. ಬಂದಾಗ ಏನಾಗ್ಬಿಡ್ತದೆ, ಅದೇ ಜಾಗಕ್ಕೆ ಬಂದು ನಿಂತ್ಕೊಂತಾರೆ. ನಿಂತ್ಕೊಂಡಾದ್ಮೇಲೆ ಸರಿ ನೋಡ್ತಾ ಇರ್ತಾರೆ ಆಟನ. ಇನ್ನೊಬ್ಬ ಯಾರು ಮೋಸ ಮಾಡ್ಬಿಡ್ತಾನೆ. ಧೋನಿ ನಮ್ಮನ್ನು ಯಾಕೋ ಹಿಂಗೆ ಮೋಸ ಮಾಡ್ತೀನಿ ಅಂತ ತಿರ್ಗಾ ಹುಡುಗ ಹಂಗೆ ಬೈತಾನೆ. ಇವನಿಗೆ ನಾರಾಯಣನ್ಗೆ ಸಿಟ್ಟು ಬಂದ್ಬಿಡ್ತದೆ. ತನ್ನ ಚಕ್ರನ ಬಿಟ್ಬಿಡ್ತಾನೆ. ಬಿಟ್ಟಾಗ ಆ ಚಕ್ರ ಹೋಗೋ ಟೈಮ್ಗೆ ಆ ಹುಡುಗ ಕೆಳಗೆ ಕೂತ್ಕೊಂಡ್ಬಿಡ್ತಾನೆ. ನಾರಾಯಣ ಹೇಳ್ತಾನೆ, ನಾರದ ಹಾಕೊಂಡು ಜಸ್ಟ್ ಮಿಸ್ಸು ಅಂತಾನೆ. ಅಯ್ಯೋಯ್ಯೋ ನೀವೇನು ಸ್ವಾಮಿ ಇಲ್ಲಿ ಬಂದು ನೀವು ಕಲ್ತ್ಕೊಂಡ್ರೆ ಇದೇ ಭಾಷೆನಾ, ನಡೀರಿ ನಾವು ಹೊಂಟಾಗ ದೇವಲೋಕಕ್ಕೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಸರಿ.